ನನ್ನ ಪ್ರಕಾರ ಯಾವುದು ಹೆಂಗಿದೆಯೋ ನ್ಯಾಚುರಲ್ ಆಗಿದೆಯೋ ಅದೇ ಚೆಲುವು. ಎರಡನೇ ವಿಚಾರ, ಸೌಂದರ್ಯದ ಕಲ್ಪನೆ. ತುಂಬ ಜನರಿಗೆ ನಾನು ಚೆನ್ನಾಗಿಲ್ಲ ಅನ್ನೋದು ಹೆಚ್ಚು ಕಡಿಮೆ ಒಂದು 90% ಜನರಿಗೆ ಅನಿಸಿರುತ್ತೆ. ನಾನು ಎಲ್ಲ ಚೆನ್ನಾಗಿದ್ದೀನಿ, ನನಗೆ ಇದು ಒಂದು ಚೆನ್ನಾಗಿದ್ದರೆ, ಈ ಕಣ್ಣು ಒಂದು ಚೆನ್ನಾಗಿದ್ದರೆ, ಅಥವಾ ಇಲ್ಲಿ ಕಪ್ಪು ಒಂದು ಇಲ್ಲದೆ ಇದ್ದಿದ್ರೆ, ಈ ಹಲ್ಲೊಂಚೂರು ಉಬ್ಬಾಯ್ತಲ್ಲ ಇದೊಂಚೂರು ಹಿಂಗೆ ಇಲ್ಲದಿದ್ದರೆ, ಹಿಂಗೆ ಏನೋ ಒಂದು ಚೆನ್ನಾಗಿಲ್ಲ ಅಂತ ಆ ಚೆನ್ನಾಗಿ ಇಲ್ಲದೇ ಇರೋದನ್ನು ಸರಿ ಮಾಡ್ಕೊಳ್ಳೋಕ್ಕೆ ಅಂತ ತುಂಬ ಸಮಯನ ವ್ಯಯಿಸ್ತಾ ಇರ್ತೀವಿ. ನನ್ನ ಪ್ರಕಾರ ಯಾವುದು ಹೆಂಗಿದೆಯೋ ನ್ಯಾಚುರಲ್ ಆಗಿದೆಯೋ ಅದೇ ಚೆಲುವು. ಯಾವತ್ತಾದರೂ ಗರಿಕೆ ಗಿಡ ಹೆಮ್ಮರ ನೋಡಿ ಅಯ್ಯೋ ನಾನು ಕುಳ್ಳಿ ಆಗಿಬಿಟ್ಟೆ, ಕುಳ್ಳಿ ಇದ್ದೀನಿ, ಅದಕ್ಕೆ ನಾನು ಹೈಟ್ ಆಗೋಕ್ಕೆ ಏನಾರು ಔಷಧ ತಗೋಬೇಕು ಅಂತ ಯೋಚನೆ ಮಾಡುತ್ತಾ? ಅಥವಾ ಮರನ ಸುತ್ತುವರಿಯುವಂಥ ಬಳ್ಳಿ ಚೇಚೆ ನಾನು ಈ ಪೊದೆ ಥರ ಬೆಳೆಯೋಕ್ಕಾಗಲ್ಲ ಅಂತ ಯಾವತ್ತಾದರೂ ಯೋಚನೆ ಮಾಡುತ್ತಾ? ಪ್ರಕೃತಿಯ ಪ್ರತಿಯೊಂದು ಜೀವಿಯೂ ಸಹ ತನ್ನ ಸ್ವಸ್ವರೂಪವನ್ನು ತಿಳ್ಕೊಂಡಿದ್ದಾವೆ. ಸ್ವಸ್ವರೂಪ ಅಂದರೆ ನಾನು ಹೆಂಗಿದ್ದೀನೋ ಹಾಗೆ ಅದೇ ಸರಿಯಾಗಿದೆ ಅಂತ. ನಾವು ನಮ್ಮ ದೈಹಿಕ ಲಕ್ಷಣಗಳನ್ನು ಬದಲು ಮಾಡ್ಕೋಬೇಕಾಗಿಲ್ಲ, ನಾವು ನಮ್ಮ ಗುಣ ಸ್ವಭಾವಗಳನ್ನು ಬದಲಾಯಿಸ್ಕೋಬೇಕು. ನಮ್ಮಲ್ಲಿ ದುರ್ಗುಣ ಇದ್ದರೆ ಅದನ್ನು ನಾವು ಬದಲಾಯಿಸ್ಕೊಳ್ಳೋಣ, ದೈಹಿಕ ಲಕ್ಷಣನ ಯಾಕೆ ಬದಲಾಯಿಸ್ಕೊಳ್ಬೇಕು? ಸೊ ಈ ಚೆಲುವಿನ ಬಗೆಗೆ ಜಾಸ್ತಿ ಗಮನ ಇಲ್ಲದೆ ಇರೋದ್ರಿಂದ ನಂದು 56ನೇ ವರ್ಷ ಬಂದರೂ ನಾನು ಇದುವರೆಗೆ ಬ್ಯೂಟಿ ಪಾರ್ಲರಿಗೆ ಹೋಗಿಲ್ಲ ಮತ್ತು ಖರೀದಿ ಮಾಡಲ್ಲ. ಸೊ ಈ ಜಾಸ್ತಿ ಖರೀದಿ ಮಾಡದೇ ಇರೋದ್ರಿಂದ ಮತ್ತು ನಮ್ಮದು ಹಳೆ ಈಗ ನೀವು ನೋಡ್ತಾ ಇರೋ ನಾನು ಹುಟ್ಟಿರೋ ಸೀರೆ ಏನಿದೆಯೋ ಇದು ಒಂದು 15-20 ವರ್ಷ ಹಳೆ ಸೀರೆ, ಇನ್ನೂ ಬಣ್ಣ ಹೋಗಿಲ್ಲ, ಏನೂ ಆಗಿಲ್ಲ. ಇದನ್ನು ಯಾಕೆ ರಿಟೈರ್ ಮಾಡಬೇಕು? ಸಾಕು, ಒಂದು 7-8 ಸೀರೆ ಇದ್ದರೆ, ಒಂದು 10-15 ಸೀರೆ ಇದ್ದರೆ, ಬಟ್ಟೆ ಇದ್ದರೆ ಮುಗಿಸ್ಬಿಡ್ಬೋದು. ಸೊ ಖರೀದಿಗೆ ಹೋಗದೇ ಇರೋದ್ರಿಂದ, ಸೌಂದರ್ಯದ ಬಗ್ಗೆ ಗಮನ ಕೊಡದೇ ಇರೋದ್ರಿಂದ ಮತ್ತು ದೇವರಿಗೆ ನಾನು ಸಮಯ ವ್ಯಯ ಮಾಡಬೇಕಾಗಿಲ್ಲದೆ ಇರೋದ್ರಿಂದ ನಾನು ನನ್ನ ಸಂಪೂರ್ಣ ಸಮಯಕ್ಕೆ ನಾನೇ ಹಕ್ಕುದಾರಳು. ಎಷ್ಟು ಪೇಷಂಟ್ ನೋಡಬೇಕು, ಎಷ್ಟು ನಮ್ಮ ಮನೆಯವರಿಗೆ ಕೊಡಬೇಕು, ಎಷ್ಟು ಓದಬೇಕು, ಎಷ್ಟು ಬರಿಬೇಕು, ಇದನ್ನು ನಾನೇ ಐ ಆಮ್ ವೆರಿ ಅಟಾನಮಸ್, ಸ್ವಾಯತ್ತವಾಗಿ ನಾನೇ ನಿರ್ಧಾರ ಮಾಡೋಳು. ಬಹುಶಃ ನನಗನ್ಸೋದು ಈ ಕಾರಣಕ್ಕೆ ನನಗೆ ಸಮಯ ಸಿಗುತ್ತೆ. ಮತ್ತು ನನ್ನ ಏನು ಹೇಳ್ತಾರೆ, ಇದು ಅದೃಷ್ಟ ಎಲ್ಲ ನಂಬೋರಲ್ಲ ನಾವು. ಆದರೂ ಸಹ ನನಗೆ ಸಿಕ್ಕಿರುವ ಬಾಳ ಸಂಗಾತಿ ಇರ್ಬೋದು ಅಥವಾ ನನ್ನ ಮಕ್ಕಳಿರ್ಬೋದು, ಅವರು ನನ್ನ ಈ ಟೈಮ್ ಮ್ಯಾನೇಜ್ಮೆಂಟಿಗೆ ಅವ್ರು ಹೊಂದ್ಕೊಂಡ್ಬಿಟ್ಟಿದ್ದಾರೆ. ಹಾಗಾಗಿ ನಾನು ನಿರಾಳವಾಗಿ ನನ್ನ ಸಮಯವನ್ನು ನಾನು ಸರಿಯಾಗಿ ಭಾಗ ಮಾಡಿಕೊಂಡು ಕೆಲಸ ಮಾಡೋದ್ರಿಂದ ಯಾವ ಒತ್ತಡ ಇಲ್ಲದೆ, ಅಯ್ಯೋ ನನಗೆ ಇದನ್ನು ಮಾಡೋಕ್ಕಾಗಲೇ ಇಲ್ಲ ಅನ್ನುವ ಹಳಹಳಿಕೆ ಇಲ್ಲದೆ ಏನನ್ನು ಮಾಡ್ತೀನೋ ಅದನ್ನು ಮಾಡೋಕ್ಕೆ ಸಾಧ್ಯ ಆಗಿದೆ ಅಂತ ನಾನು ಭಾವಿಸಿದ್ದೀನಿ.